ಮತ್ತೊಂದು ಕಡೆ ಮೈಸೂರಿನಲ್ಲಿ ಗೃಹಿಣಿಯೊಬ್ಬಳ ಸಾವು ಮರ್ಯಾದಾ ಹತ್ಯೆನಾ ಅನ್ನುವಂಥ ಅನುಮಾನ ಮೂಡಿದೆ. ಸಾವಿನ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸುವಂತೆ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದುಗ್ಗಹಳ್ಳಿಯಲ್ಲಿ ಕಳೆದ 5-6 ತಿಂಗಳ ಹಿಂದೆ ಸುಚಿತ್ರಾ ಅನ್ನುವಂಥ ಗೃಹಿಣಿ ಸಾವನ್ನಪ್ಪಿದ್ದಾರೆ. ಆಕೆಯದ್ದು ಅನುಮಾನಾಸ್ಪದ ಸಾವು. ಇರುವಂತಹ ಅನುಮಾನ ಏನು? ಆಕೆಯ ಪತಿ ಹಾಗೆ ಆಕೆಯ ಸಹೋದರ ಇಬ್ಬರೂ ಸೇರಿ ಹತ್ಯೆ ಮಾಡಿರಬಹುದು ಅನ್ನುವಂತಹ ಶಂಕೆ ಬಲವಾಗಿ ಕಾಡ್ತಾ ಇದೆ. ಮಹಿಳೆಗೆ ಅನ್ಯ ಕೋಮಿನ ವ್ಯಕ್ತಿಯ ಜೊತೆ ಸಂಪರ್ಕ ಇದ್ದಿದ್ದಕ್ಕೆ ಈ ಹತ್ಯೆ ನಡೆದಿದೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಏನಂದ್ರೆ ಈ ಸುಚಿತ್ರಾ ಅಂತ ಒಂದು ದುಗ್ಗಳ್ಳಿ ಒಬ್ಬ ಹೆಣ್ಮಗಳು ಎಲ್ಚಗೆರೆ ಗ್ರಾಮಕ್ಕೆ ಮದುವೆ ಆಗಿದ್ಲು. ಅನುಮಾನಾಸ್ಪದವಾಗಿ 7ನೇ ತಿಂಗಳು 2024ನೇ ಇಸ್ವಿನಲ್ಲಿ ಅನುಮಾನಾಸ್ಪದವಾಗಿ ಇದು ಡೆತ್ ಆಗಿತ್ತು. ಆವಾಗ ನಮಗೇನು ಅಷ್ಟೇನು ಗೊತ್ತಾಗಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಜನಗಳು ಮಾತಾಡ್ಕೊಳ್ತಿದ್ದು ಮತ್ತು ಆ ವ್ಯಕ್ತಿ ಸ್ವಲ್ಪ ಆ ವಿಷಯದ ಬಗ್ಗೆ ಇಂಡೈರೆಕ್ಟಾಗಿ ಮಾತಾಡೋಕ್ಕೆ ಶುರು ಮಾಡ್ದೆ. ನಮ್ಮ ಜೊತೆಲಿ ಮಾತಾಡಿದಾಗ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏನು ಎತ್ತ ಇದು ನಿಜನ ಏನು ಅಂತ ಸ್ವಲ್ಪ ಜನಗಳಲ್ಲಿ ಕೇಳಿದಾಗ ಇದು ಆ ಥರ ಅನುಮಾನ ಇರೋ ಥರ ಘಟನೆ ನಡೆದಿದೆ ಅಂದಂಗೆ ಬಂತು. ಆ ಬಗ್ಗೆ ಇದು ಯಾಕೆ ಇದು ತನಿಖೆ ಆಗಬಾರ್ದು, ಏನಾದರೂ ಪ್ರಾಮಾಣಿಕವಾಗಿ ಇದು ಸೂಸೈಡ್ ಆಗಿದೆಯಾ ಅಥವಾ ಏನಾದರೂ ಬೇರೆ ಥರ ಯಾವುದಾದ್ರೂ ಹಿನ್ನೆಲೆಯಲ್ಲಿ ಇದು ಏನಾದರೂ ಕೊಲೆ ಆಗಿದೆಯಾ, ಈ ಬಗ್ಗೆ ಒಂದು ತನಿಖೆ ನಡೆಸಬೇಕು. ಮತ್ತು ಆ ವ್ಯಕ್ತಿ ಸಮಾಜದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, 5-6 ತಿಂಗಳ ಹಿಂದೆ ಸುಚಿತ್ರಾ ಸಾವನ್ನಪ್ಪಿದ್ದು ಯಾವ ರೀತಿ? ಆಗ ಮೂಡದೇ ಇರುವಂತಹ ಅನುಮಾನ ಈಗ ಮೂಡ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂತ ಹೇಳಿ? ಈ ಸುಚಿತ್ರಾ ಸಾವನ್ನಪ್ಪಿದ್ದೇ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರೋದು. ಕಾರಣ ಆಕೆ ಯಾವ ರೀತಿ ಸಾವನ್ನಪ್ಪಿದ್ದಾಳೆ ಅನ್ನೋದೇ ಈಗ ನಿಗೂಢವಾಗಿ ಇರೋದು. ಆ ಗ್ರಾಮಸ್ಥರ ಆದಿಯಾಗಿ ಆತನ ಗಂಡನ ಮನೆಯವರಿಗೂ ಕೂಡ ಆಕೆ ಹೇಗೆ ಸತ್ಲು ಅನ್ನೋ ವಿಚಾರವನ್ನೇ ತಿಳಿಸುವ ನಿಟ್ಟಿನಲ್ಲಿ ಆ ಮನೆಯವರು ಮುಂದಕ್ಕೆ ಹೋಗಿಲ್ಲ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದುಗ್ಗಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಸುಚಿತ್ರಾ ಎಂಬಾಕೆ 22/7/2024 ಆಕೆ ತನ್ನ ತವರು ಮನೆಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಆಕೆಯ ಅಣ್ಣ ಸತೀಶ್ ಹಾಗೂ ಆಕೆಯ ಪತಿ ರವಿ ಇಬ್ಬರು ಸೇರಿಕೊಂಡು ಆಕೆಯನ್ನ ಹತ್ಯೆ ಮಾಡಿದ್ದಾರೆ ಅಂತೇಳಿ ಈಗ ಗ್ರಾಮಸ್ಥರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಈ ಸುಚಿತ್ರಾ ಅದೇ ಗ್ರಾಮದ ಬೇರೊಬ್ಬ ಅನ್ಯ ಕೋಮಿನ ಯುವಕನ ಜೊತೆ ಸಲುಗೆಯಿಂದ ಇದ್ಲು ಅನ್ನೋ ಕಾರಣಕ್ಕಾಗಿ ಆಕೆಯನ್ನ ಆಕೆಯ ಪತಿ ಮತ್ತೆ ಆಕೆಯ ಸಹೋದರ ಇಬ್ರು ಕೂಡ ಹಿಂಬಾಲಿಸುವಂತ ಕೆಲಸಕ್ಕೆ ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲಿ ಆಕೆಯ ಮೇಲೆ ಅನುಮಾನಗೊಂಡು ಆಕೆಯನ್ನ ಕರೆದುಕೊಂಡು ಹೋಗಿ ನೇರವಾಗಿ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಕೋಳಿ ಫಾರ್ಮ್ನಲ್ಲಿ ಆಕೆ ಸತ್ತು ಬಿದ್ದಿದ್ದಾಳೆ ಅನ್ನೋ ವಿಚಾರವನ್ನ ಬಹಿರಂಗಪಡಿಸಿ ನಂತರ ಆಕೆಯನ್ನ ತನ್ನವರಿಗೆ ಅಂದ್ರೆ ಗಂಡನ ಮನೆಗೆ ತೆಗೆದುಕೊಂಡು ಹೋಗಿ ಆ ಶವವನ್ನ ಏಕಾಏಕಿ ಸುಟ್ಟು ಹಾಕುವಂತೆ ಕೆಲಸಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಈ ಮೈಸೂರು ಭಾಗದಲ್ಲಿ ಲಿಂಗಾಯತ ಸಂಪ್ರದಾಯದಲ್ಲಿ ಯಾವುದೇ ಸಾವಾದ್ರೂ ಕೂಡ ಅವರನ್ನ ಸುಡೋದಿಲ್ಲ, ಅವ್ರನ್ನ ಉಳುವಂತಹ ಪದ್ಧತಿ ಇದೆ. ಆದರೆ ಆಕೆಯನ್ನ ಏಕಾಏಕಿ ಏಕೆ ಸುಟ್ಟಿದ್ದಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಇದ್ರ ಜೊತೆಗೆ ಸತೀಶ್ ಆಗಿದ್ದಾಗೆ ಉಡಾಫೆ ಉತ್ತರವನ್ನ ನೀಡ್ತಿದ್ದಾನೆ. ಜೊತೆಗೆ ಗ್ರಾಮಸ್ಥರ ಬಳಿ ನಾನು ಕೊಂದಿದ್ದೇನೆ, ಯಾರು ಏನ್ ಮಾಡ್ಕೊಳ್ತೀರಿ ಅನ್ನೋ ಮಾತನ್ನ ಉಡಾಫೆಯಿಂದ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾನೆ ಅನ್ನೋ ಮಾತುಗಳು ಕೂಡ ಗ್ರಾಮಸ್ಥರ ಆರೋಪವಾಗಿದೆ. ಜೊತೆಗೆ ಗ್ರಾಮದಲ್ಲಿ ಈಗ ಗುಲ್ಲೆಬ್ಬಿದೆ. ಇದನ್ನ ಮರ್ಯಾದೆಗಾಗಿಯೇ ಹತ್ಯೆಯನ್ನ ಮಾಡಿದ್ದಾರೆ, ಮರ್ಯಾದೆ ಹತ್ಯೆಯನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಯತ್ನಕ್ಕೆ ಕೂಡ ಮುಂದಾಗಿದ್ದಾರೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಗ್ರಾಮಸ್ಥರು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಸಾವು ಯಾವ ರೀತಿಯಾಗಿದೆ, ಸಾವಿನ ಬಳಿಕ ಯಾಕೆ ಯಾರಿಗೂ ಈ ವಿಚಾರವನ್ನ ತಿಳಿಸ್ತಿಲ್ಲ, ಗ್ರಾಮಸ್ಥರನ್ನು ಕೂಡ ಹೊರತುಪಡಿಸಿ ಮೃತದೇಹವನ್ನ ಸುಟ್ಟು ಹಾಕಿದ್ದು ಯಾಕೆ, ಸುಟ್ಟು ಹಾಕಿದ ಬಳಿಕ ಮೃತದೇಹದ ಕುರುಹಗಳನ್ನ ಯಾಕೆ ನಾಶ ಮಾಡಿದ್ದಾರೆ, ಹೀಗೆ 10 ಹಲವು ಅನುಮಾನಗಳು ಈಗ ಗ್ರಾಮಸ್ಥರನ್ನ ಕಾಡ್ಲಿಕ್ಕೆ ಶುರುವಾಗಿದ್ದು, ಗ್ರಾಮಸ್ಥರು ಇದೊಂದು ಮರ್ಯಾದಾ ಹತ್ಯೆ ಈಡಾಗಿರುವ ಕಾರಣಕ್ಕಾಗಿ ಈ ಪ್ರಕರಣವನ್ನ ಹುಲ್ಲಹಳ್ಳಿ ಠಾಣಾ ಪೊಲೀಸರು ಭೇದಿಸಬೇಕಾಗಿದೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿಕೊಂಡು ಈ ಒಂದು ತನಿಖೆಯನ್ನ ನಡೆಸಿ ತಪ್ಪಿತಸ್ಥರಿಗೂ ಕೂಡ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಈಗ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.